ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ಮಾಮಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನ್ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭುವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ. ಓಂ ನಮಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರ್ವಾಹವೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. 6ನೆಯ ಪ್ರವಚನ. ಬಿದಿಗೆ 1 ಆಗಿತ್ತು, ತದಿಗೆ ಚೌತಿ ಒಟ್ಟಾಗಿ 2 ಆಗಿದೆ, ಪಂಚಮಿ 3, ಷಷ್ಠಿ 4, ಸಪ್ತಮಿ 5, ಇವತ್ತು ಅಷ್ಟಮಿ ಮತ್ತು 6ನೆಯ ಪ್ರವಚನ. ಬನ್ನಂಜಿಯವರ ವ್ಯಾಖ್ಯಾನದ ಆಧಾರದಲ್ಲಿ 2ನೆಯ ನಾಮದ ಚಿಂತನೆ ಚೂರಾಗಿದೆ. ಆದರೆ ಅದನ್ನು ಮುಂದುವರಿಸಿಕೊಂಡು ಇನ್ನಿತರ ಅರ್ಥಚಿಂತನೆ. ವಿಶತೀತಿ ವಿಷ್ಣು ಅಂತ ಒಂದು ಅರ್ಥ ಕೊಟ್ಟರು, ಒಳಗೆ ಇರುವವನು ಅಂತ. ವಿಷಪ್ರವೇಶನೆ ಅಂತ ಅದಕ್ಕೆ ಧಾತು. ಸ್ವತಂತ್ರನಾಗಿ ಇದ್ದಾನೆ ಅಂತ ಪ್ರಕಾರದ ಅರ್ಥ, ಉಪಸರ್ಗದ್ದು. ಗಾಳಿ ಒಳಗಿರ್ತದೆ, ಆಕಾಶ ಇರ್ತದೆ ಅಂತ ಹೇಳಬಹುದು. ಹಾಗಾಗಿ ಜಡವಾದ್ದಕ್ಕೆ ಇರುವಿಕೆಗೆ ಸಂವೇದನೆ ಇಲ್ಲ. ಮತ್ತು ವಿಷಾಸ್ಮಾದ್ ವಾತಪ್ಪವತೆ ಎನ್ನುವ ನೆಲೆಯಲ್ಲಿ ದ್ರವ್ಯಂಕರ್ಮಚ ಕಾಲಶ್ಚ ಯದನುಗ್ರಹತಸ್ಸಂತಿ ಎನ್ನುವ ಮಾತಿನಂತೆ ಅವುಗಳಿಗೂ ಜಡವಾದ ಸಂಗತಿಗಳಾದರೂ ಅಥವಾ ಅದರ ಅಭಿಮಾನಿ ದೇವತೆಗಳಾದರೂ ಭಗವಂತನ ವಿಶೇಷವಾದಂತಹ ಅಧೀನದಲ್ಲಿ ಇರ್ತಾರೆ. ಹಾಗಾಗಿ ಸ್ವತಂತ್ರವಾಗಿ ಬೇಕಾದಾಗಿ ಹೋಗಿ ಬರುವ ಸಾಮರ್ಥ್ಯವುಳ್ಳವನಾಗಿ ವಿಶತೀತಿ ವಿಷ್ಣು, ವಿಷ ಪ್ರವೇಶನೆ ಅಂತ. ವೇವೇಷ್ಟೀತಿ ವಿಷ್ಣು ಅಂತ 2ನೆಯ ಅರ್ಥ, ಎಲ್ಲವನ್ನು ಆವರಿಸಿ ಇದ್ದಾನೆ ಅಂತ. ಅದು ಯಾವ ಧಾತುವಿನಿಂದ ಅಂದರೆ ವಿಷದಲ್ಲಿ ವ್ಯಾಪ್ತವಂತ ಧಾತು, ವ್ಯಾಪ್ತಿ. ಇಲ್ಲಿಯೂ ಹಾಗೆ ನೀವು ಕಾಲದೇಶಗಳಿಗೆಲ್ಲ ವ್ಯಾಪ್ತಿಯನ್ನು ಉಲ್ಲೇಖ ಮಾಡಿದರೆ ಅದೇ ಅರ್ಥ, ಸ್ವತಂತ್ರವಾಗಿ. ಅಲ್ಲಿ ವಿಕಾರದ ಅರ್ಥ, ಅಲ್ಲಿ ವ್ಯಾಪ್ತಿ ಅನ್ನುವಲ್ಲಿ ಆಪ್ತಿ ಮತ್ತು ವ್ಯಾಪ್ತಿ, ಹೀಗೆ 2 ಅರ್ಥ ಆಯ್ತಲ್ಲ. ಇದಕ್ಕೆ ಇದು ಧಾತ್ವಾರ್ಥ, ವ್ಯವಸ್ಥಿತವಾದ ಅರ್ಥ, ವ್ಯಾಕರಣಬದ್ಧವಾದ ಅರ್ಥ. ಈ ಅರ್ಥಕ್ಕೆ ಪೋಷಕವಾಗಿರಬೇಕಾದ ಶ್ರುತಿ, ಮಾತು, ವೇದ. ಅಂತರ್ಬಹಿಷ್ಠದ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಎನ್ನುವಂಥದ್ದು ನಾರಾಯಣ ಉಪನಿಷತ್ತು. ನಾರಾಯಣನೇ ಇದ್ದಾನೆ ಹೇಳಲಿಕ್ಕೆ ನಾರಾಯಣ ಉಪನಿಷತ್ತು ತೈತರೀಯಕ್ಕೆ ಸಂಬಂಧಪಟ್ಟದ್ದು ಗಟ್ಟಿ ಮಾಡಿದೆ. ಅಂತಹ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ಅಂತ ಇಲ್ಲಿ ಬಹಳ ಅರ್ಥ ಇದೆ. ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಪೂರ ಇದ್ದಾನೆ ಎನ್ನುವ 3ನೇ ಅರ್ಥ ಉಂಟು. ಇಲ್ಲಿ ನಾವು ಅದನ್ನು ಅಷ್ಟಿಟ್ಟುಕೊಳ್ಳದೆ ಅಂತಹ ವ್ಯಾಪ್ಯ ಬಹಿಹಿ ವ್ಯಾಪ್ಯ ಅಂತ, ಅಂತಹ ಸರ್ವಂ ವ್ಯಾಪ್ಯ ಬಹಿಹಿ ಸರ್ವಂ ವ್ಯಾಪ್ಯ ಅಂತ ಅರ್ಥ ಮಾಡಿಕೊಂಡ್ರೆ ಸುಲಭವಾದ ಒಂದು ಸಣ್ಣವಾದ ಶ್ರುತಿಯ ಅರ್ಥವನ್ನು ಇಲ್ಲಿನ ಅರ್ಥಕ್ಕೆ ಅನುಗುಣವಾಗಿ ಬಳಸ್ಬೋದು. 3ನೇ ಅರ್ಥ ವಿಶಿಷ್ಟ ಬಲಪ್ರಾಣಶ್ಚ ವಿಷ್ಣು ಅಂತ. ಇಲ್ಲಿ ವಿಕಾರಕ್ಕೆ ವಿಶಿಷ್ಟ ಅಂತ ಅರ್ಥ, ಸಾಮಾನ್ಯ ಅಲ್ಲ ಅಂತ ಅರ್ಥ. ಬಲ ಮತ್ತು ಪ್ರಾಣ, ಬಲ ಮತ್ತು ಪ್ರಾಣ ಸ್ವರೂಪನು ಭಗವಂತ. ಎಲ್ಲಕ್ಕಿಂತ ವಿಲಕ್ಷಣವಾದ ಸ್ವತಂತ್ರವಾದ ಬಲ ಇದೆ. ಅದರಂತೆ ಎಲ್ಲವನ್ನು ನಿಯಮಿಸುವ, ಅಂದರೆ ಚೇಷ್ಟೆಗೊಳಿಸುವ ಸಾಮರ್ಥ್ಯ ಇದೆ. ಕೆಲವೊಮ್ಮೆ ಹೇಳುತ್ತಾರೆ
ಪ್ರಾಣಶಕ್ತಿ ಅಂತ. ಅದನ್ನು ತ್ರಾಣಶಕ್ತಿ ಅಂತಲೂ ಪರ್ಯಾಯವಾಗಿ ಗುರುತಿಸ್ತಾರೆ. ಅದು ಅರ್ಥ ಆಗಬೇಕಾದ್ರೆ ನಿತ್ರಾಣ ಎನ್ನುವ ಶಬ್ದ ಅರ್ಥ ಆದರೆ ಅರ್ಥ ಆಗುತ್ತೆ. ನಿತ್ರಾಣ ಇದ್ದಾನೆ, ಯಾರಾದರೂ ಅವನನ್ನು ಬರಲಿಕ್ಕೆ ಹೇಳಿದರೆ ಇವತ್ತು ಬರುವುದಿಲ್ಲವ, ಅವನಿಗೆ ನಿತ್ರಾಣ. ನಿತ್ರಾಣ ಅಂದರೆ ಸ್ವಲ್ಪ ಅವನು ವೀಕ್ನೆಸ್ ಅಂತ. ಪ್ರಾಣ ಅಂದರೆ ಫುಲ್ ಆಫ್ ಪವರ್ ಅನ್ನುವ ನೆಲೆಯಲ್ಲಿ, ಬಲವು ಅದಕ್ಕೆ ಪೋಷಕವಾಗಿ ಎಲ್ಲ ಪ್ರಕಾರದಲ್ಲಿ ಇರ್ತದೆ. ಇದಕ್ಕೂ ಒಂದು ಶ್ರುತಿ ಬೇಕಲ್ಲ. ನೀವು ಶಾಣ ಅಂತ ಅದು ಎಲ್ಲಿಂದ ಬಂತು? ಬಾ ಮತ್ತೆ ಬಲ ಮತ್ತೆ ಪ್ರಾಣ ಅರ್ಥ ಎಲ್ಲಿಂದ ಬಂತು? ಅದು ಶಕಾರ ಮತ್ತು ನಕಾರದ ಅರ್ಥ ಅಂತ. ಶಕಾರಕ್ಕೆ ಮತ್ತು ನಕಾರಕ್ಕೆ ಆ ಪ್ರಕಾರದ ಅರ್ಥ ಎಲ್ಲಿಂದ ಸಿಗ್ತದೆ? ಅದಕ್ಕೆ ನಕಾರೋ ಬಲಂ, ಶಕಾರ ಪ್ರಾಣ ಆತ್ಮ ಅಂತೇಳಿ ನಕಾರಕ್ಕೆ ಬಲ ಅಂತ ಅರ್ಥವನ್ನು, ಅಂದರೆ ಪ್ರಾಣದ ಏಕದೇಶವಾದ ಚಿಂತನೆಯಲ್ಲಿಯೂ ಅದರ ಅರ್ಥವನ್ನು ತರಲಿಕ್ಕೆ ಬರ್ತದೆ. ನಕಾರಕ್ಕೆ ಮುಖ್ಯವಾಗಿ. ಇನ್ನೊಂದು ಶಕಾರ ಅನ್ನುವುದು ಒಳಗಿರುವವನು ಎನ್ನುವ ತ್ರಿಕತವ ಅರ್ಥದಲ್ಲಿಯೂ ಶೋಂತಕರ್ಮಣಿ ಅರ್ಥದಲ್ಲಿಯೂ ಶಕಾರಿಗೆ ಪ್ರಾಣ ಆತ್ಮ ಅಂತ. ಆತ್ಮ ಶಬ್ದವು ಸ್ವರೂಪವನ್ನು ಹೇಳ್ತದೆ. ಬಲಸ್ವರೂಪನು ಪ್ರಾಣಸ್ವರೂಪನು ಅಂತ ಇನ್ಬಿಲ್ಟ್ ಅಂತ ಹೇಳುವ ಅರ್ಥದಲ್ಲಿ, ಯಾವುದರಿಂದಲೇ ಎರವಲು ಪಡೆದದ್ದಲ್ಲ ಅಂತ ಹೇಳುವ ಅರ್ಥದಲ್ಲಿ ಇದು ಐತರೇಯ ಶ್ರುತಿ ಅಂತ ಹೇಳಿ ಇದು ಒಂದು ಅರ್ಥ ಆಯಿತು. 3 ಅರ್ಥಕ್ಕೆ ಬಂತು. ಇನ್ನೊಂದು ಅರ್ಥವನ್ನು ತರಲಿಕ್ಕೆ, ಮತ್ತೆ ಕೆಲವು ಅರ್ಥವನ್ನು ತರಲಿಕ್ಕೆ ಇನ್ನೊಂದು ಧಾತುವನ್ನು ಪ್ರಯೋಗ ಮಾಡಿ ತೋರಿಸ್ತಾರೆ. ವಿ ಧಾತುವಿಗೆ ಗತಿ, ಪ್ರಜನ, ಕಾಂತಿ, ಅಸನ, ಖಾದನ 5 ಅರ್ಥದಲ್ಲಿ ಇವತ್ತು ರೂಢಿಯಲ್ಲಿದೆ ಅಂತ. ವಿಗತಿ, ಪ್ರಜನ, ಕಾಂತಿ, ಅಸನ, ಖಾದನೇಶು ಅಂತ. ಇದು ಹಿಂದೆ ಬಂದಿದೆ. ಈ ಚಿಂತನೆಯನ್ನು ನಾವು ವಿಶ್ವಶಬ್ದಕ್ಕೆ ಬನ್ನಂಜಿಯವರು ಬಳಸಿ ತೋರಿಸಿಕೊಟ್ಟಿದ್ದಾರೆ. ಈಗ ವಿಷ್ಣು ಶಬ್ದದಲ್ಲಿ ಅದನ್ನು ಪ್ರಯೋಗ ಮಾಡಿ ಚಿಂತನೆಯಲ್ಲಿ ತರಲಿಕ್ಕೆ ನೋಡ್ತಾರೆ. ಈ ಪ್ರಕಾರದಲ್ಲಿ ಹೇಳುವಾಗ ಹೇಗಾಗ್ತದೆ? ಪ್ರಯೋಗ ಕ್ರಮ ಅಂದರೆ ವೇತಿ ಅಂತ ಅರ್ಥ. ವೇತಿ ಎನ್ನುವುದು ಗತ್ಯರ್ಥದಲ್ಲಿ ತಂದಾಗ ವೇತಿ ಅಂದರೆ ಗಚ್ಚತಿ ಅಂತ ಅರ್ಥ. ವೇತಿ ಸರ್ವತ್ರ ಗಚ್ಚತಿ ಇತಿ ವಿಷ್ಣು ಅಂತ ಅರ್ಥ. ಎಲ್ಲೆಡೆಯೂ ಸ್ವತಂತ್ರವಾಗಿ ತುಂಬಿದ್ದಾನೆ, ಏಕಕಾಲದಲ್ಲಿ ಎಲ್ಲತ್ರವೂ ಇರುತ್ತಾನೆ ಅನ್ನೋ ನೆಲೆಯಲ್ಲಿ ಇದಕ್ಕೆ ಅವರು ವೇತಿ ಸರ್ವತ್ರ ಗಚ್ಚತಿ ಎನ್ನುವುದು ಹಿಂದೆ ಬಂದಿದೆ ಅಂತೇಳಿ ಅಥವಾ ಮುಂದೆ ಬರ್ತದೆ ಅಂತೇಳಿ ಅದಕ್ಕೆ ಅರ್ಥ ಬರೆಯುವಾಗ ಸರ್ವಂ ಅವಗಚ್ಚತಿ ಇತಿ ವಿಷ್ಣು ಅಂತ ಅರ್ಥ ಬರೀತಾರೆ. ಹಾಗಾಗಿ ಇಲ್ಲಿ 2 ಮಾಡಬೇಕಾಗಿಲ್ಲ. ವೇತಿ ಸರ್ವತ್ರ ಗಚ್ಚತಿ ಎನ್ನುವಂಥದ್ದು ಉತ್ತರತ್ರ ವಿಷ್ಣುಪದ ವ್ಯಾಖ್ಯಾನದಲ್ಲಿ ನಮಗದು ಬೇಕಾಗ್ತದೆ. ಹಾಗಾಗಿ ಇಲ್ಲಿ ವೇತಿ ಸರ್ವತ್ರ ಗಚ್ಚತಿ ಇತಿ ವಿಷ್ಣು ಅಂತ ಹೇಳಿ ಅದರ ಅರ್ಥವಾಗಿ ಸರ್ವಂ ಅವಗಚ್ಚತಿ ಇತಿ ವಿಷ್ಣು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಎಲ್ಲೆಡೆ ಭಗವಂತನು ತುಂಬಿದ್ದಾನೆ ಎನ್ನುವ ಅರ್ಥ ಉಂಟು. ಅದನ್ನು ಮುಂದಿನ ಅರ್ಥದಲ್ಲಿ ಅವರು ಕೊಡಮಾಡಿದ್ದಾರೆ ಅಂತ ನಾವು ಇವತ್ತು ಅರ್ಥ ಮಾಡಿಕೊಂಡ್ರೆ, ಇಲ್ಲಿ ಏನು ಹೇಳಿದಾಗಾಯಿತು ಅವರು ಕೇಳಿದರೆ, ಇನ್ನೊಮ್ಮೆ ವೇತಿಯಿಂದ ಹೇಳದೇ ಇರೋದ್ರಿಂದ ಸರ್ವತ್ರ ಗಚ್ಚತೀತಿ ವಿಷ್ಣು ಅನ್ನುವಂಥದ್ದು ಸರ್ವಂ ಅವಗಚ್ಚತೀತಿ ಎನ್ನುವ ಅರ್ಥದಲ್ಲಿ ಅಂತ ಹೇಳಿದಾಗ ಆಗ್ತದೆ. ಎಲ್ಲವನ್ನು ಅರಿತವನು ಅಂತ, ಎಲ್ಲವನ್ನು ಚೆನ್ನಾಗಿ ತಿಳಿದಿರುವವನು ಅಂತ. ನಾವು ಹೋಗಿ ತಿಳ್ಕೊಳ್ಳುತ್ತೇವೆ ಗೊತ್ತಾಗಬೇಕಾದ್ರೆ ಅಲ್ಲಿ ನೀರಿದೆಯೇ, ಮಂದಿರ ಇದೆಯೇ, ಕೊಳದಲ್ಲಿ ನೀರು ಬರ್ತದೆಯೇ, ಇರಲಿಕ್ಕೆ ಅಲ್ಲಿ ಇರುವೆ ಇಲ್ಲವೇ ಎಲ್ಲ ನೋಡುತ್ತೇವೆ ನಾವು. ದೇವರು ಆಗಲ್ಲ, ಎಲ್ಲಿದ್ದುಕೊಂಡು ಎಲ್ಲವನ್ನು ಬಲ್ಲವನಾಗಿದ್ದಾನೆ ಎನ್ನುವುದು ದೇವರ ವಿಶೇಷಾಂಶ. ಹೋಗಿಯೇ ತಿಳಿಬೇಕಾಗಿಲ್ಲ, ಹೋಗುತ್ತಾನೆ ತಿಳಿಯುತ್ತಾನೆ ಎನ್ನುವುದಕ್ಕಿಂತ ಇದ್ದಲ್ಲೇ ಎಲ್ಲವನ್ನು ತಿಳಿತಾನೆ ಎನ್ನುವುದೇ ಅವನದ್ದು ಹೋಗದೇ ಅರ್ಥ ಆಗುವಂಥದ್ದನ್ನೇ ಭಾಳ ಚೆನ್ನಾಗಿ ಆ ಚಿಂತನೆಯನ್ನು ನಡೆಸಲಿಕ್ಕೆ ಅದು ಖಾಲಿ ವಿಷ್ಣು ಎನ್ನುವುದಕ್ಕೆ ವೇತಿ ಇದು ವಿಷ್ಣು ಅಂತ, ಎಲ್ಲವನ್ನು ತಿಳಿದಿರುತ್ತಾನೆ ಅಂತ. ಇನ್ನೊಂದು 6ನೇ ಅಥವಾ 5ನೇ ಅರ್ಥ ಇದೇ ಶಬ್ದಕ್ಕೆ ಜ್ಞಾನಿಭಿಹಿ ಅವಗಮ್ಯತೆ ಚ ಇತಿ ವಿಷ್ಣು ಅಂತ. ತಿಳಿಯಲ್ಪಡುತ್ತಾನೆ ತಿಳಿಯುತ್ತಾನೆ ಒಂದು, ತಿಳಿಯಲ್ಪಡುತ್ತಾನೆ ಅಂತ. ಅವಗಚ್ಚತಿ ಅವಗಮ್ಯತೆ. ಯಾರು ದೇವರನ್ನು ಯಾರು ತಿಳಿಯಲಿಕ್ಕೆ ಆಗುವುದಿಲ್ಲಲ್ಲ, ಮಾತುಗಳು ಬರ್ತವಲ್ಲ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ ಎಲ್ಲ. ಹಾಗಾಗಿ ದೇವರು ಅರ್ಥ ಆಗುವುದಿಲ್ಲ ಹೇಳಿದರೆ ಅದಕ್ಕೆ ಜ್ಞಾನಿಭಿಹಿ ಅವಗಮ್ಯತೆ ಅಂತ. ತಿಳಿದವರಿಂದ ಭಗವಂತ ಚೆನ್ನಾಗಿ ತಿಳಿಯಲ್ಪಡ್ತಾನೆ. ಅಜ್ಞಾನ ಎನ್ನುವುದು ಸರ್ವತ್ರ ಆವರಿಸಲು ಹೋಗಿ ಕೆಲವರಿಗೆಲ್ಲ ನಾನೇ ದೇವರು ಎನ್ನತಕ್ಕಂತಹ ಭ್ರಮೆ ಇದೆ. ಇನ್ನು ಕೆಲವರಿಗೆ ನಾನು ದೇವರಾಗಲಿಕ್ಕಿಲ್ಲ, ಯಾಕೆಂದರೆ ಕೈಕಾಲು ಸುಖ ಇಲ್ಲ ನನ್ನದು. ಮತ್ತು ಅದು ಕೆಲವು ದೊಡ್ಡ ವ್ಯಕ್ತಿಗಳೆಲ್ಲ ದೇವರಾಗಿರಬಹುದು ಹೇಳಿಕೆಯಲ್ಲಿ ಅಂತ ತಿಳ್ಕೊಳ್ತಾರೆ.
ಹಾಗಾಗಿ ಬುದ್ಧಿ ಅಂತ ದೊಡ್ಡವನನ್ನು ಕರೀತಾನೆ, ಹಾಗೆ ತನಗೆ ಬುದ್ಧಿ ಇಲ್ಲ ಎನ್ನುವುದನ್ನು ತೋರಿಸಿಕೊಳ್ಳುತ್ತಾನೆ. ಹೀಗೆಲ್ಲ ಕ್ರಮಗಳು. ಆದ್ದರಿಂದ ಜ್ಞಾನಿಗಳಿಗೆ ಚೆನ್ನಾಗಿ ಗೊತ್ತಿದೆ ದೇವರು ಯಾರು ಅಂತ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿಕೊಳ್ಳುವ ಇನ್ನಿತರ ವ್ಯವಸ್ಥೆಗಳಲ್ಲಿ ಭಗವಂತನ ಯಥೋ ವಾಚೋ ನಿವರ್ತಂತೆ ಹೇಳಿದ ಹಾಗೆ ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ತದ್ ಬ್ರಹ್ಮ ವಿಜಿಜ್ಞಾಸಸ್ವ ಅಂತ ಇಡೀ ಜಗತ್ತು ನಿರ್ಮಾಣಗೊಂಡದ್ದು ಯಾರಿಂದಲೂ ಅವನು ಬ್ರಹ್ಮ ಅಂತ ಹೇಳಿದಾಗ, ಜಗತ್ ಸೃಷ್ಟತ್ವಾದಿಗಳನ್ನು ಹೇಳಿದ ನಂತರ ಅವನನ್ನು ಮತ್ತೆ ನಾವು ಹೇಗೆ ಆಗಲಿಕ್ಕೆ ಆಗ್ತದೆ? ಇದೆಲ್ಲ ಚಿಂತನೆಗಳು ಬರಲಿಕ್ಕೆ ಜ್ಞಾನಿಗಳು ಮಾಡ್ತಾರೆ. ಅದು ಜ್ಞಾನಿಭಿಹಿ ಅವಗಮ್ಯತೆ ಅಂತ ಒಂದು ಅರ್ಥ. ಇನ್ನು ಅಲ್ಲಿ ಗತ್ಯರ್ಥದಲ್ಲಿ ಮುಗಿಯಿತು ವಿ ಧಾತುವನ್ನು. ಇನ್ನು ಎರಡನೇ ಅರ್ಥ ವಿ ಗತಿ ಪ್ರಜನ ಅರ್ಥದಲ್ಲಿ ಬರುವಾಗ ಸರ್ವಂ ಜನಯತಿ ಇತಿ ವಿಷ್ಣು. ಧಾತುರೂಪ ಹಾಗೆ ವೇತಿ ಅಂತಲೇ, ವೇತಿ ಸರ್ವಂ ಜನಯತಿ ಇತಿ ವಿಷ್ಣು, ವೇತಿ ಜನಯತಿ ಇತಿ ವಿಷ್ಣು ಸಾಕು. ಸೃಷ್ಟಿ ಮಾಡುತ್ತಾನೆ ಅಂತ. ಸೃಷ್ಟಿ ಮಾಡುತ್ತಾನೆ ಎಂದಾಗ ನಾವು ಸೃಷ್ಟಿ ಮಾಡುವವರೇ, ನಮಗೂ ವಿಷ್ಣು ಅಂತ ಹೇಳಿ ಅಂದರೆ ಅದಕ್ಕೆ ಸರ್ವಂ ಜನಯತಿ ಇತಿ ಅಂತ ಕೊಟ್ಟರು. ಎಲ್ಲವನ್ನು, ಇಡೀ ಜಗತ್ತನ್ನು, ಎಲ್ಲ ಜೀವಜಾತಗಳನ್ನು, ಇಡೀ ಪ್ರಪಂಚದ ಚಿಂತನೆಯಲ್ಲಿ ಸರ್ವಂ ಜನಯತಿ ಇತಿಯಿಂದ ಅರ್ಥ ಮಾಡಿದರು. ಇದಕ್ಕೆ ಇನ್ನೊಂದು ಅರ್ಥ ತರುವಾಗ ಭೂತೈಹಿ ಸಹ ಆತ್ಮಾನಂ ಬಹುಧಾ ಜನಯತಿ ಇತಿ ವಿಷ್ಣು ಅಂತ ಇನ್ನೊಂದು ಅರ್ಥ ಕೊಟ್ಟರು. ಎಲ್ಲವನ್ನು ಸೃಷ್ಟಿ ಮಾಡುವವನಿಗೆ ದೇವರನ್ನು ಸೃಷ್ಟಿ ಮಾಡಲಿಕ್ಕೆ ಬರ್ತದೋ ಇಲ್ಲವೋ? ಕೆಲವರದೆಲ್ಲ ಆಕ್ಷೇಪ. ಬರ್ತದೆ, ದೇವರನ್ನು ಸೃಷ್ಟಿ ಮಾಡ್ತಾನೆ. ಹಾಗಾದರೆ ದೇವರಿಗೆ ಕಾಂಟ್ರವರ್ಸ್ ಆಗೋದಿಲ್ವ? ಅಲ್ಲ, ಸೃಷ್ಟಿ ಮಾಡುವಾಗಲೇ ನಮಗೆ ಬೇಕಾದ ಹಾಗೆ ನಾವು ಎಲ್ಲಿ ಸೃಷ್ಟಿ ಮಾಡೋದಿಲ್ವ? ನಮ್ಮನ್ನು ಕುತ್ತಿ ಚುಕ್ಕು ಅಂತ ಹೇಳಿಕೊಂಡು ನಾವೇನಾದರೂ ರೋಬೋಟಿಗೆ ಸೃಷ್ಟಿ ಮಾಡುವಾಗ ವ್ಯವಸ್ಥೆ ಮಾಡಿಕೊಳ್ಳುತ್ತೇವೆ? ಇಲ್ಲ, ನಮ್ಮನ್ನು ಸೇಫಾಗಿ ಇಸಿಕೊಳ್ಳೇ ಮಾಡುವುದಿಲ್ವಾ? ಹಾಗಾದರೆ ದೇವರ ಸಮನಾದವನನ್ನು ಸೃಷ್ಟಿ ಮಾಡಲಿಕ್ಕೆ ಬರ್ತದೋ? ಬರ್ತದೆ. ಸೃಷ್ಟಿ ಮಾಡುವಾಗಲೇ ದೇವರ ಸಮನಾಗಿಯೇ ಬರ್ತಾನೆ. ಪೂರ್ಣಮದ ಪೂರ್ಣಮಿದಂ ಶ್ರುತಿ ಅರ್ಥ ಉಂಟು. ಹಾಗಾಗಿ ಸ್ವಾಮಿನಾರಾಯಣ ಒಬ್ಬನೇ ದೇವರು, ಉಳಿದದ್ದೆಲ್ಲ ಅಂಶಾವತಾರಗಳು, ಅಪರಾವತಾರಗಳು, ಅಲ್ಪ ಅವತಾರಗಳು ಅಂತ ಹೇಳಿಕೊಳ್ಳಲಿಕ್ಕೆ ಬರುವುದೇ ಇಲ್ಲ. ಯಾಕೆಂದರೆ ಶ್ರುತಿ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತೇಳಿ ಒಂದು ದೀಪದಿಂದ ಇನ್ನೊಂದು ದೀಪ ಹೊತ್ತಿಸುವಾಗ ಮೊದಲ ದೀಪಕ್ಕಿಂತ ಭಿನ್ನವಾದ ಇನ್ನೊಂದು ದೀಪದಲ್ಲಿ ಶಾಖ ಕಮ್ಮಿ ಇರುವುದು, ಬೆಳಕು ಕಮ್ಮಿ ಬರ್ತದೆ, ಬಾಳಿಕೆ ಕಮ್ಮಿ ಆಗ್ತದೆ. ಇಲ್ಲಿ ಆದರೆ ಹೇಳ್ತಾರೆ ಯಾರಾದರೂ? ಯಾವ ದೀಪವನ್ನೇ ಸೃಷ್ಟಿ ಮಾಡಿದರೂ ಪ್ರತಿಯೊಂದು ದೀಪದಿಂದ ದೀಪ ಬಂದಾಗ ಹೇಗೆ ಪೂರ್ಣವಾದಂಥ ವ್ಯವಸ್ಥೆಯಲ್ಲಿ ಬಂದಿರ್ತದೋ ಅದೇ ರೀತಿಯಾಗಿ ನೀವು ಬೇಕಾದರೆ ದೊಡ್ಡ ಬತ್ತಿಯಿಂದ ಸಣ್ಣ ಬತ್ತಿ ಹತ್ತಿ, ಅದು ನಿಮ್ಮದು ತಪ್ಪು. ದೀಪದಲ್ಲಿ ವ್ಯತ್ಯಾಸ ಅಲ್ಲಲ್ಲ ಅನ್ನುವ ನೆಲೆಯಲ್ಲಿ ಭಗವಂತನ ಸೃಷ್ಟಿಯನ್ನು ಶ್ರುತಿ ಬಹಳ ಸ್ಪಷ್ಟವಾಗಿ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತೇಳಿ ಬಹಳ ಅದ್ಭುತವಾಗಿ ಇಂಥದ್ದು ಬೇಕಾದಷ್ಟು ಮಾತುಗಳು ಭಗವಂತನ ರೂಪದಿಂದ ರೂಪ ಬರುವುದು ಚಿಂತನೆಯಲ್ಲಿ ತಂದಿದೆ. ಅವನು ತೋರಿಸಬೇಕಾಗಿಲ್ಲ, ನಿಮಗೆ ತೋರಿಸಿ ಏನಾಗಬೇಕು ಅವನಿಗೆ? ಕೃಷ್ಣಾವತಾರದಲ್ಲಿ ನಾರಾಯಣನಂತೆ, ನಾರಾಯಣನಂತೆ ಹೇಗೆ ತೋರಿಸಬೇಕವನು? ಕೃಷ್ಣಾವತಾರದಲ್ಲಿ ತೋರಿಸಿದಂತೆ ರಾಮಾವತಾರದಲ್ಲಿ ತೋರಿಸಲಿಲ್ಲ, ರಾಮಾವತಾರದಂತೆ ನರಸಿಂಹಾವತಾರ ತೋರಿಸುವುದಿಲ್ಲ ಅವನು. ಭಕ್ತರ ಸಾಧಕರ ಉದ್ಧಾರಕ್ಕಾಗಿ ಯಾವ ನೆಲೆಯಲ್ಲಿ ಬಂದಿದ್ದಾನೋ ಅಷ್ಟು ಸಾಕು ಅವನಿಗೆ, ಅಷ್ಟನ್ನು ಮಾಡಿದರೆ ಆಯಿತು. ಹಾಗಾಗಿ ನಾವು ಅವನು ಮಾಡಿದ ಲೀಲೆಗಳನ್ನು ನೋಡಿ ಕಮ್ಮಿ ಆಯಿತು ಅಂತ ಹೇಳಿಕೊಂಡು ನಾವು ದೇವರಿಗೆ ಮಾರ್ಕ್ ಹಾಕುವುದು ಬೇಡ. ದೇವರು ಹೇಳಿಕೊಂಡಿದ್ದಾನೆ, ಯಾರು ದೇವರು ಎನ್ನುವುದನ್ನು, ಅದನ್ನು ತಪ್ಪಿಸಿ ನಾವು ದೇವರನ್ನು ಹೇಳಿಕೊಳ್ಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ದೇವರು ಸಹ ಸೃಷ್ಟಿಗೆ ಬರ್ತಾನೆ. ಹೇಗೆ ಬರ್ತಾನೆ? ಭೂತೈ ಸಹ ಆತ್ಮಾನಂ ಬಹುಧಾ ಜನಯತಿ ಇತಿ ವಿಷ್ಣು. ಸೃಷ್ಟಿ ಮಾಡುವಾಗ ತತ್ಸೃಷ್ಟ ತದೇವಾನುಪ್ರಾವಿಶತ್, ಇಲ್ಲೇನು ಶ್ರುತಿ ಕೊಡಲಿಕ್ಕೆ ಹೋಗಲಿಲ್ಲ ಅವರು, ಅರ್ಥ ಮಾಡಿಕೊಳ್ಳಿ ಅಂತೇಳಿ. ಸೃಷ್ಟಿಯ ಜೊತೆಯಲ್ಲಿ ಭಗವಂತನು ಸೃಷ್ಟಿಯಲ್ಲಿ ಬರ್ತಾನಲ್ಲ, ಯಾರೊಬ್ಬ ಸೃಷ್ಟಿಯಾಗುವಾಗಲೂ ದೇವರಲ್ಲಿದ್ದೇ ಇದ್ದಾನಲ್ಲ. ದೇವರಿಲ್ಲದಿದ್ದರೆ ಅವನು ಬದುಕಲಿಕ್ಕೆ ಆಗ್ತದ? ಇಲ್ಲಲ್ಲ. ಅದರಿಂದ ಪ್ರತಿಯೊಬ್ಬನ ಸೃಷ್ಟಿಯಲ್ಲಿಯೂ ಭಗವಂತ ಬಂದೇ ಬರ್ತಾನೆ, ಬಂದೇ ಇದ್ದಾನೆ. ಅದರಿಂದ ಜೀವ ಸೃಷ್ಟಿ ಎಲ್ಲೆಲ್ಲಿ ಆಗ್ತದೋ ಅದರೊಟ್ಟಿಗೆ ದೇವರು ಸಹ ಅಲ್ಲಿ ಸೃಷ್ಟಿಯನ್ನು ಪಡಿತಾನೆ. ಆದರೆ ಅವನು ಬಂಧನದಲ್ಲಿದ್ದು ಏನು ಗೊತ್ತಿಲ್ಲದೆ ಅಲ್ಪಶಕ್ತನಾಗಿ ಅಲ್ಪಜ್ಞನಾಗಿರ್ತಾನೆ, ಭಗವಂತ ಆಗಲ್ಲ. ಎಲ್ಲವನ ಅರಿತವನಾಗಿ ಅದರಿಂದ ಯಾವುದೇ ಸಂಪರ್ಕಕ್ಕೆ ಒಳಗಾದವನಾಗಿ ಭಾಳ ಚೆನ್ನಾಗಿ ಇರ್ತಾನೆ. ಹೀಗೆ ಜನಯತಿ ಅರ್ಥದಲ್ಲಿ 2 ಅರ್ಥವನ್ನು ತಂದಿದ್ದಾರೆ. 7 ಅರ್ಥಗಳಾಗಿವೆ. ಇನ್ನು ಮೂರನೇದ್ದು ವಿಗತಿ ಪ್ರಜನ ಕಾಂತಿ. ಕಾಂತಿ ಅಂದರೆ ಚೆಲುವು ಅಂತ ಅರ್ಥ. ಎಂಥ ಕಾಂತಿ ಉಂಟು ಅಂತ ಹೇಳ್ತೇವೆ ನಾವು. ಹಾಗಾಗಿ ಸರ್ವಕಮನೀಯತ್ವಾದ್ ವಿಷ್ಣು, ವೇತಿ ಅಂತಲೇ ಧಾತುರೂಪ, ವೇತಿ ಇತಿ ವಿಷ್ಣು, ವೇತಿ ಸರ್ವಕಮನೀಯತ್ವಾತ್, ಬಹಳ ಚೆಲುವನ ಇದ್ದಾನೆ ಅಂತ ಅರ್ಥ ಭಗವಂತ. ಅವನಿಗಿಂತ ಮಿಗಿಲಾದ ಕೋಟಿ ಮನ್ಮಥಃ ಅಂತೆಲ್ಲ ಚಿಂತನೆ ಕೊಡ್ತಾರೆ. ತಾಸಾಮಾವಿರಭೂತ್ ಕೃಷ್ಣ ಅಂತ ಹೇಳುವಾಗ ಭಾಳ ಚಂದವಾಗಿ ಅದ್ಭುತವಾಗಿ ಭಗವಂತನ ಚೆಲುವನ್ನು ಚಿಂತನೆಯಲ್ಲಿ ತರ್ತಾರೆ.
ಇನ್ನೊಂದು ಅರ್ಥ ಕಾಂತಿ ಶಬ್ದಕ್ಕೆ ಇಚ್ಛಾ ಅಂತಲೂ ಒಂದು ಅರ್ಥ ಉಂಟಲ್ಲ, ಹಿಂದೆ ನೋಡಿದ್ದೇವೆ ನಾವು. ಅದರಿಂದ ಮಗದೊಂದು ಅರ್ಥ ಅಂತ ಕೇಳಿದರೆ ಭಗವಂತನು ಇಚ್ಛೆ ಉಳ್ಳವನು ಅಂತ. ಎಂಥ ಇಚ್ಛೆ? ಸತ್ಯ ಸಂಕಲ್ಪತ್ವಾತ್ ಸರ್ವೇಷ್ಟತ್ವಾತ್ ವಿಷ್ಣು. ಇಚ್ಛೆಯಲ್ಲಿಯೂ ಎರಡು ಅರ್ಥವನ್ನು ತಂದಿದ್ದಾರೆ ಅವರು. ಭಗವಂತ ಅವನ ಇಚ್ಛೆ ಪೂರ್ಣವಾದ ಇಚ್ಛೆ, ತಪ್ಪಾಗದ ಇಚ್ಛೆ, ಸತ್ಯ ಸಂಕಲ್ಪನ ಭಗವಂತನು. ಹಾಗೆ ಸತ್ಯ ಸಂಕಲ್ಪತೋ ವಿಷ್ಣು ನಾನೇ ತಾತು ಕರಿಷ್ಯತಿ ಅಂತ ನೀವು ಹೇಳಿದಾಗ ಮಾಡಬೇಕು ಅಂತ. ಹಾಗಾದರೆ ನಮ್ಮದೊಂದು ಪ್ರಶ್ನೆ ಬೇರೆ ಎಂಥದ್ದು? ವಿಷ್ಣುವಿಗೆ, ದೇವರಿಗೆ ತನಗಿಂತ ಮಿಗಿಲಾದವನನ್ನು ಸೃಷ್ಟಿ ಮಾಡಲಿಕ್ಕೆ ಬರ್ತದೋ ಇಲ್ಲವೋ? ಬರ್ತದೆ ಹೇಳಿದರೆ ಇವನು ದೇವರಲ್ಲ, ಅವನ ಆಗ್ತದೆ ಇವರ ಪ್ರಕಾರ. ಬರುವುದಿಲ್ಲ ಹೇಳಿದರೆ ದೇವರಿಗೆ ಸಾಮರ್ಥ್ಯ ಕಮ್ಮಿ ಉಂಟು ಅಂತ ಹೇಳಿಕೊಳ್ತಾರೆ. ಅದಕ್ಕೆ ದೇವರು ಒಂದು ಸಂಕಲ್ಪ ಮಾಡಿದ್ದಾನೆ, ಈ ಪ್ರಕಾರ ಸೃಷ್ಟಿ, ಈ ಪ್ರಕಾರ ವ್ಯವಸ್ಥೆ ಅಂತ. ಅದಕ್ಕಿಂತ ವ್ಯತ್ಯಾಸ ಮಾಡುವುದಿಲ್ಲ. ದೇವರ ಸಂಕಲ್ಪಕ್ಕೆ ವಿರೋಧ ದೇವರು ಮಾಡುವುದಿಲ್ಲ. ದೇವರ ಸಂಕಲ್ಪಕ್ಕೆ ವಿರುದ್ಧವಾದದ್ದು ದೇವರು ಮಾಡಿದೆ ಹೇಳಿದರೆ ದೇವರು ಅವನ ಸಂಕಲ್ಪ ಸರಿ ಇಲ್ಲ ಅಂತ ನೀವು ಹೇಳುತ್ತೇವೆ. ಆದ್ದರಿಂದ ದೇವರು ಸತ್ಯ ಸಂಕಲ್ಪನೆ ಇದ್ದಾನೆ. ಸತ್ಯ ಸಂಕಲ್ಪತೋ ವಿಷ್ಣು ನಾನೇ ತಾತು ಕರಿಷ್ಯತಿ ಅಂತ ಕ್ರಮ. ವ್ಯತ್ಯಾಸ ಮಾಡುವುದೇ ಇಲ್ಲ. ಹೀಗೆ ಕೆಲವರು ಕೇಳೋದು, ದೇವರಿಗೆ ಎಂಥದ್ದು ನಮಗೆ 2 ಕಣ್ಣು ಕೊಟ್ಟಿದ್ದಾನಲ್ಲ, ಹಾಗಾಗಿ ದೇವರಿಗೆ 4 ಕಣ್ಣು ಕೊಡುವ ಹಾಗೆ ಏನಾಗ್ತದ ಮಾಡಲಿಕ್ಕೆ? ದನಕ್ಕೆ ಕೊಂಬಿರುವ ಹಾಗೆ ಮನುಷ್ಯನಿಗೂ ಕೊಂಬು ಕೊಡಲಿಕ್ಕೆ ದೇವರಿಗೆ ಬರ್ತದೋ? ಇವರಲ್ಲಿ ಚಿತ್ರದಲ್ಲಿ ಮಾಡಿ ತೋರಿಸುವುದನ್ನು ದೇವರಲ್ಲಿ ಕೇಳುವುದು. ಆ ಬುದ್ಧಿ ಕೊಟ್ಟನಲ್ಲ ನಿಮಗೆ ಚಿತ್ರ ಮಾಡುವ ಹಾಗೆ ಅಥವಾ ಹಾಗೆ ಆಗ್ತದ ಕೇಳುವ ಹಾಗೆ, ಅದು ಕೊಟ್ಟದ್ದು ದೇವರೇ. ಆ ಬುದ್ಧಿಯನ್ನು ಯೋಚನೆ ಮಾಡಿ. ಹಾಗಾಗಿ ನಿಮ್ಮ ಇಷ್ಟದಂತೆ ಮಾಡಲು ದೇವರಿರುವುದಲ್ಲ, ದೇವರ ಇಚ್ಛೆಯಂತೆ ಈ ಜಗತ್ತಿರುವಂಥದ್ದು ಅಂತ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಇಚ್ಛಾ ಶಬ್ದ ಅರ್ಥವನ್ನು ಇಲ್ಲಕ್ಕೆ ಮಾಡಿದರು. ಇನ್ನೊಂದು ಇಚ್ಛೆಗೆ ಇಷ್ಟವೂ ಅರ್ಥ ಆಗ್ತದೆ. ಹಾಗಾಗಿ ಸರ್ವೇಷ್ಟತ್ವಾತ್ ಎನ್ನುವ ಅರ್ಥವನ್ನು ಚಕಾರದಲ್ಲಿ ಹೇಳ್ತಾರೆ. ವೇತಿ ವಿಷ್ಣು ಸರ್ವೇಷ್ಟತ್ವಾತ್, ಎಲ್ಲರಿಗೂ ಬೇಕು ಆಗ್ತದೆ. ಎಲ್ಲರ ಇಚ್ಛೆಯು ದೇವರು ಬೇಕು ಅಂತಲೇ. ಕೆಲವರದ್ದು ಇಚ್ಛೆ ಏನು ಅಂದರೆ ನಾನೇ ದೇವರಾಗಬೇಕು ಅಂತ, ಆಗಬೇಕು ಅಂತ ಕೆಲವರಿಗೆ. ಕೆಲವರು ಮತ್ತೆ ಕೇಳೋರದ್ದು ಕೇಳು, ನಾನು ದೇವರಲ್ವಾ ಅಲ್ವಾ ಕೇಳುವುದೆಂಥದ್ದು? ಹೇಳಲಿಕ್ಕೆ ಕೊಡುವುದಿಲ್ಲ. 10 ಮೈಲಿ ನಡೆದರೆ ಬೆರಿಯಲ್ಲಿ ಒರಗಿಸುವುದು, ಕಾಲೆಲ್ಲಿಗೆ ಚುಚ್ಚುವುದು ಅಂತ ಕೇಳುತ್ತಾನೆ. ಇಂಥವನು ಊರು ತುಂಬ ತಿರುಗುವುದೆಲ್ಲಿಗೆ, ಹೇಳುವುದೆಲ್ಲಿಗೆ? ಅದನ್ನು ಎಲ್ಲರಿಗೂ ದೇವರಾಗಬೇಕು, ದೇವರು ಬೇಕು. ಆದರೆ ದೇವರ ಸೇವೆ ಮಾಡಲಿಕ್ಕೆ ಅವರಿಗೆ ಆಗುವುದಿಲ್ಲ. ಅದರಿಂದ ಸರ್ವೇಷ್ಟತ್ವಾದ ವಿಷ್ಣು. ಇನ್ನೊಂದು ಅರ್ಥ ವಿಕಾರಕ್ಕೆ ಅಸನ ಅಂತ ಅರ್ಥ ಕೊಟ್ಟರು. ವಿಯತಿ ಅಸನಕ್ಕೇನು ಅರ್ಥ ಎಷ್ಟು ಜನರಿಗೆ ಗೊತ್ತಿಲ್ಲ. ಅಸನಕ್ಕೆ ಅಸನಂ ಪ್ರೇರಣಂ ಸ್ಥಾಪನಂಚ ಅಂತ 2 ಅರ್ಥ ತೋರಿಸಿದ್ದು ನೋಡಿ. ಒಂದೊಂದರಲ್ಲಿ 2 ಅರ್ಥ ತೆಗಿಲಿಕ್ಕೆ ಬರ್ತದೆ ಕಾಂತಿ ಇದ್ದ ಹಾಗೆ. ಅಸನ ಅಂದರೆ ನಿರಸನ ಅಂತ ಅರ್ಥ, ದೂರ ಮಾಡುವುದು ಅಂತ ಅರ್ಥ, ಇಲ್ಲ ಮಾಡುವುದು ಅಂತ ಅರ್ಥ. ಪ್ರೇರಣ ಅಂದರೆ ಪ್ರೇರೇಪಿಸುವುದು ಅಂತ ಅರ್ಥ, ಅವನನ್ನು ತೊಡಗಿಸುವುದು ಅಂತ ಅರ್ಥ. ಹಾಗಾಗಿ ಇಲ್ಲಿ ಸರ್ವ ಪ್ರೇರಣಾದ್ ವಿಷ್ಣು, ಎಲ್ಲರನ್ನೂ ಸಹ ವಿಷಯದೆಡೆಗೆ ಪ್ರೇರಣೆಗೈಯುವುದರಿಂದ, ಬಲಾತ್ಕಾರವಾಗಿ ನಡೆಸಿಕೊಡುವುದರಿಂದ ಭಗವಂತ ಅವನು ವಿಷ್ಣು ಆಗಿದ್ದಾನೆ ಅಂತ. ಇನ್ನೊಂದು ಅರ್ಥದಲ್ಲಿ ಸರ್ವಸ್ಯ ತತ್ತಸ್ಥಾನೇಶು ಸ್ಥಾಪನಾದ ವಿಷ್ಣು. ವೇತಿ ವಿಷ್ಣು ಅಂದರೆ ಸ್ಥಾಪನಾರ್ಥವನ್ನು ಮಾಡಿದರೆ ಆಯಾ ವಸ್ತುಗಳನ್ನು ಅದರದರ ಜಾಗಗಳಲ್ಲಿ ಇಡುವವನು, ಇಟ್ಟವನು. ಹಾಗಾಗಿ ಕಣ್ಣು ಮೇಲಿಟ್ಟಿದ್ದಾನೆ, ಕಾಲು ಕೆಳಗಿಟ್ಟಿದ್ದಾನೆ. ಹಾಗಾಗಿ ದೃಷ್ಟಿಪೂತಂ ನೆಸೇತ್ ಪಾದಂ. ಹೆಡ್ಲೈಟನ್ನು ನೋಡಿ ಕಲ್ತದ್ದೇ ಹೀಗೆ ಜನ ಹೇಗೆ ಮಾಡುವುದು ಅಂತ. ಲೈಟ್ ಮೇಲಿಡಲಿಕ್ಕೆ ಕಾರಣ ಯಾಕೆ ಹೇಳಿದರೆ ಕಾಣುವಂಥದ್ದು, ಬೆಳಕು ಕೆಳಗೆ ಬೀಳುವಂಥದ್ದು. ಕಾಲು ಇಡಬೇಕಾದ್ರೆ ಕಣ್ಣು ಹಾಯಬೇಕು. ಒಂದೊಮ್ಮೆ ನಮ್ಮದು ಕಣ್ಣು ಬೆನ್ನಲ್ಲಿದ್ದರೆ ಕಾಲಿಡುವುದೆಲ್ಲಿಗೆ ನಾವು? ಒಮ್ಮೆ ತಿರುಗಿ ನೋಡಬೇಕು, ಮತ್ತೆ ಕಾಲಿಡಬೇಕು, ಮತ್ತೆ ತಿರುಗಬೇಕು, ಮತ್ತೆ ಕಾಲಿಡಬೇಕು. ಹಾಗಾಗುವುದಿಲ್ಲಲ್ಲ. ಅದರಿಂದ ತತ್ತಸ್ಥಾನಗಳಲ್ಲಿ ಇದು ನಾನು ಅಂಗಾಂಗಗಳ ಬಗ್ಗೆ ಹೇಳಿದ್ದು. ಮತ್ತಷ್ಟೇ ಅಲ್ಲ, ಊಟ ಮಾಡಿದ್ದು ನಾವು ಹೊರಗೆ, ಎಲೆಯಲ್ಲಿ ಬಡಿಸಿದ್ದು ಕಂಡದ್ದು ಹೊರಗೆ, ಹೋದದ್ದು ಒಳಗೆ. ಅದು ಏನು ಒಳಗೆ ಹೋಯಿತು ಅಂತ ನೋಡಬೇಕು ನನಗೆ. ಟ್ರಾನ್ಸ್ಪರೆಂಟ್ ಆಗಿ ಹೊಟ್ಟೆ ಇದ್ದರೆ ಭಾರಿ ಚಂದ ಆಗ್ತಿತ್ತು. ಭಾರಿ ಚಂದ ಆಗೋದಲ್ಲ, ಟ್ರಾನ್ಸ್ಪರೆಂಟ್ ಹೊಟ್ಟೆ ಆಗೋದಾದರೆ ನಿಮಗೆ ನೋಡಲೇಬೇಕಿದ್ರೆ ನಾನೊಂದು ಉಪಾಯ ಹೇಳಿಕೊಡ್ತೇನೆ. ಒಂದು ತೊಟ್ಟೆಯನ್ನು ಪಕ್ಕದಲ್ಲಿಟ್ಕೊಳ್ಳಿ, ಪ್ಲಾಸ್ಟಿಕ್. ನೀವು ಊಟ ಮಾಡುವುದನ್ನು ಅದಕ್ಕೂ ಹಾಕಿ, ಅದಕ್ಕೂ ಅನ್ನ ಹಾಕಿ, ಸಾರು ಹಾಕಿ, ಬೇಕಾದನ್ನು ಗುದ್ದಿ ಹಾಕಿ, ಕಲಸಿ ಹಾಕಿ, ಆನಂತರ 1-2 ಗಂಟೆ ಬಿಟ್ಟು ನೋಡಿ ಹೇಗೆ ಕಾಣ್ತದೆ ಅಂತ. ಅದನ್ನು ಕಂಡರೆ, ಮೂಸಿದರೆ ಅವನು ತಾನು ತಿಂದದ್ದನ್ನು ಹೊರಗೆ ಹಾಕ್ತಾನೆ. ನಾಳೆಗಾದಾಗ ಹೇಗಿರ್ತದೆ ಹೊಟ್ಟೆ ನೋಡುವುದಾದರೆ ಏನು ಮಾಡಿ? ಅದನ್ನು ದೇವರೇನು ಮಾಡಿದ? ಅಂಗಗಳನ್ನು, ಉದರವನ್ನು ಒಳಗೆ ಇಟ್ಟ, ತೋರಿಸಿದಂತೆ ಮಾಡಿದ. ಹೃದಯವನ್ನು ಯಾರು ಕದಿಯದಂತೆ ಬಹಳ ಸೂಕ್ಷ್ಮವಾಗಿ ಎಡೆಯಲ್ಲಿಟ್ಟ. ಹೀಗೆ ಅಂಗಗಳನ್ನು ಎಲ್ಲೆಲ್ಲಿ ಇಡಬೇಕು, ವಸ್ತುಗಳನ್ನು ಹಾಗೆ. ಪರ್ವತವನ್ನು ಎಲ್ಲಿ ಇಡಲಿ, ನದಿಯನ್ನು ಎಲ್ಲಿ ತರಲಿ, ಸಮುದ್ರವನ್ನು ಎಲ್ಲಿ ಹಾಕಲಿ, ಹೀಗೆ ಎಲ್ಲವನ್ನು ಸಹ, ಗಾಳಿಯನ್ನು ಎಲ್ಲಿ ಎಬ್ಬಿಸಲಿ, ನೀರನ್ನು ಎಲ್ಲಿ ತಿಳಿಸಲಿ, ಸಿಗಿಸುವಂತೆ ಮಾಡಲಿ. ತತ್ತಸ್ಥಾನೇಶು
ಸರ್ವಸ್ಯ ಸ್ಥಾಪನಾದ್ ವಿಷ್ಣು. ಈಗ ಅಸನಕ್ಕೆ ನಿರಸನಾರ್ಥ ಇಲ್ಲವಾ? ಉಂಟು, ಅದನ್ನು ಕೊಡುವ. ದೈತ್ಯ ನಿರಸನಾದ್ ವಿಷ್ಣು ಏನಂದು ಕೊಟ್ಟರು. ವೇತಿ ಇತಿ ವಿಷ್ಣು ದೈತ್ಯ ನಿರಸನಾತ್, ದೂರ ಮಾಡುವುದು ಯಾರನ್ನು? ಪ್ರೇರಣಾರ್ಥ ಆಯ್ತಲ್ಲ, ಇನ್ನೊಂದು ಅರ್ಥ ದೂರ ಮಾಡುವುದು ಅಂತ. ದೈತ್ಯರನ್ನು ದೂರ ಮಾಡ್ತಾನೆ, ವಿರೋಧಿಗಳನ್ನು ದೂರ ಮಾಡ್ತಾನೆ, ಧರ್ಮ ಬಾಹಿರರನ್ನು ಹತ್ತಿರಕ್ಕೆ ತರುವುದಿಲ್ಲ. ಅಂತೆ ವಿಶ್ವಗ್ರಾಸಾಚ್ಯ ವಿಷ್ಣು. ಇನ್ನೊಂದು ಅರ್ಥ ಖಾದನಾರ್ಥ, ಕೊನೆತು ತಿನ್ನುವುದು. ಏನನ್ನು ತಿನ್ನುವುದು? ಜಗತ್ತನ್ನೇ ತಿನ್ನುವುದು. ಇದು ಭಾರಿ ಗಮ್ಮತ್ತು. ಭಗವಂತ ಸೃಷ್ಟಿ ಮಾಡಿದ, ಅದನ್ನೇ ಅಶನ ಮಾಡಿದ, ನುಂಗಿಬಿಟ್ಟ. ಯಾಕೆ ಹೇಳಿದರೆ ಹೊಸದೊಂದು ತರ್ತಾನೆ ಮತ್ತೆ ಒಳ್ಳೇದು ಮಾಡಲಿಕ್ಕೆ. ಇದು ಭಾರಿ ಲಾಯ್ಕುಂಟು. ಹಾಳಾದ್ದನ್ನು ಬದಿಗಿಡುವ ಬದಲಿಗೆ ಹಾಳಾದ್ದನ್ನು ಮತ್ತೆ, ಈಗ ನೋಡಿ ಚಿನ್ನ ಇದೆ, ಆಗ್ತದ ಕೇಳಬೇಡಿ, ದ್ರವ್ಯದಿಂದ ಹೇಳ್ತಾ ಇದ್ದೇನೆ. ಚಿನ್ನ ಇದೆ, ಅದರಿಂದ ನಾವು ಬಳೆ ಮಾಡಿಕೊಂಡೆವು, ಬಳೆ ಹಾಳಾಯಿತು, ಈಗ ನಮಗೆ ಬೇಡ ಆಯಿತು, ಮತ್ತೆ ಅದನ್ನು ಕರಗಿಸಲಿಕ್ಕೆ ಬರ್ತದೆ, ಚಿನ್ನ ಮುದ್ದೆ ಮಾಡಲಿಕ್ಕೆ ಆಗ್ತದೆ, ಮತ್ತೀಗ ನಾವು ಅದನ್ನು ಕುತ್ತಿಗೆಗೆ ಸರ ಮಾಡಿಕೊಳ್ಳಿಕ್ಕೂ ಆಗ್ತದೆ. ಹಾಗಾಗಿ ಒಂದು ಕಾರಾಗಲಿ, ಒಂದು ವಾಹನವಾಗಲಿ, ಒಂದು ಯಾವುದೇ ಪ್ರಕಾರದ ವಸ್ತುವಾಗಲಿ ಅದು ನಮಗೆ ಬೇಡ ಆದರೆ ಅದನ್ನು ಮತ್ತೆ ಮೋಲ್ಡ್ ಮಾಡಿ ಮಾಡಿ ಇನ್ನೊಂದು ಮಾಡಲಿಕ್ಕೆ ಬರುವಂತೆ ಆಗಬೇಕು. ಇದು ದೇವರ ಕತೆ. ಇಡೀ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ, ಬೇಡ ಅಂದಾಗ ಅದನ್ನು ಮುಗಿಸಿದ, ಮಗದೊಂದು ಸೃಷ್ಟಿಯಲ್ಲಿ ಮತ್ತೊಮ್ಮೆ ಜಗತ್ತನ್ನು ತಂದಿಟ್ಟ. ಇದು ವಿಚಿತ್ರವಾದ ವ್ಯವಸ್ಥೆ. ಇದನ್ನು ನಾನು ಮತ್ತೊಂದು ರೀತಿಯಲ್ಲಿ ನಿಮಗೆ ಹೇಳಿಕೊಡೋದಾದರೆ, ರಂಗೋಲಿ ಹುಡಿ ಇದೆ, ಅದರಲ್ಲಿ ನೀವು ಆನೆಯನ್ನು ಚಿತ್ರಿಸಿ, ಬೇಡ ಅಂದಾಗ ಅದನ್ನು ಮುದ್ದೆ ಮಾಡಿ, ಮತ್ತು ಅದರಲ್ಲಿ ಸಿಂಹವನ್ನು ಬಿಡಿಸಿ, ಮನುಷ್ಯನನ್ನು ಬಿಡಿಸಿ, ಹೀಗೆ ಒಂದೇ ರಂಗೋಲಿ ಹುಡಿಯಿಂದ ಮತ್ತೆ ಮತ್ತೆ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರುವ ಹಾಗೆ ಇಡೀ ಜಗತ್ತನ್ನು ಆಯಾ ಸಾಮಗ್ರಿಗಳನ್ನು ಮತ್ತೆ ಒಟ್ಟು ಮಾಡಿ ಮತ್ತೆ ಬೇರ್ಪಡಿಸಿ ನೋಡಿ. ಇದರಲ್ಲಿ ವಿಚಿತ್ರ ಏನು ಕೇಳಿದರೆ, ರಂಗೋಲಿ ಹುಡಿಯಲ್ಲಿ ನೀವು ಕೆಂಪು, ಹಳದಿ, ಕಪ್ಪು, ಹಸಿರು ಎಲ್ಲ ಬಳಸಿದ್ದೀರಿ. ಬಳಸಿ ಕಣ್ಣು ಹಾಕುವಾಗ ಕೆಂಪು ಮಾಡಿದ್ದೀರಿ, ಕಾಲು ಮಾಡುವಾಗ ಬಿಳಿ ಮಾಡಿದ್ದೀರಿ, ಮತ್ತೆ ಒರೆಸಿದಾಗ ಒಟ್ಟು ಮಾಡಿದಾಗ ನಿಮಗೆ ಸಪರೇಟ್ ಮಾಡಿ ಬರಲಿಕ್ಕೆ ತೆಗೆಯಲಿಕ್ಕೆ ಆಗೋದಿಲ್ಲ. ಆನೆಯ ಬಣ್ಣದ್ದೇ ಸಿಂಹ ಆಗ್ತದೆ ಹೊರತು ಸಿಂಹದ ಬಣ್ಣ ಬೇರೆ ಬರುವುದಿಲ್ಲ. ಆದರೆ ಭಗವಂತನ ಸೃಷ್ಟಿಯಲ್ಲಿ ಆಗಲ್ಲ. ಯಥಾ ಪ್ರಕಾರ ಧಾತಾ ಯಥಾ ಪೂರ್ವಮಕಲ್ಪಯತ್ ದಿವಂಚ ಪೃಥ್ವೀಂಚ ಅಂತರಿಕ್ಷಂಚ ಅಥೋಸುವಹ ಅಂತ ಹೇಳಿಕೊಂಡು ಇಡೀ ಜಗತ್ತಿನ ಕಥೆಯಲ್ಲಿ ಭಗವಂತ ಯಥಾ ಪ್ರಕಾರವಾದ ಸೃಷ್ಟಿಯನ್ನೇ ಮಾಡ್ತಾನೆ. ಅದು ವಿಶೇಷವಾದಂಥ ವ್ಯವಸ್ಥೆವನ್ನದ್ದು. ಹಾಗಾಗಿ ಇಡೀ ಜಗತ್ತನ್ನು ತಿನ್ನುವುದರಿಂದ ಭಗವಂತ ಕಾದನ. ಅಂತೆ ವಿಶ್ವಗ್ರಾಸಾಚ್ಛ ವಿಷ್ಣು. ಇಷ್ಟು ಚಿಂತನೆಗಳನ್ನು ಅರ್ಥದ ವ್ಯವಸ್ಥೆಯಲ್ಲಿ ಕೊಟ್ಟಿದ್ದರೆ ಸುಮಾರಾಗಿ 13 ಅರ್ಥಗಳು ಬಂದವು ಒಟ್ಟಿಗೆ. ಮುಂದೆ ಒಂದು ಚಿಂತನೆಯನ್ನು ತರ್ತಾರೆ. ಯಹ ವಿಶತೀತಿ ವಿಶ್ವಂ ಇತ್ಯುಕ್ತ ಸಹ ವಿಷ್ಣುರೀತಿ ಧಾರ್ಯತಾಂ. ಈಗ ವಿಶ್ವಂ ವಿಷ್ಣು ಅಂತ ಬಂತಲ್ಲ ಮಾತು, ಇದು ಎಂತ ಮಾಡಿದ್ದವರು ಅಂತ ಕೇಳಿದರೆ ವಿಶ್ವಂ ವಿಷ್ಣು ಅಂತ ಹೇಳೋದ್ರಿಂದ ಯಹ ವಿಶತೀತಿ ವಿಶ್ವಂ ಇತ್ಯುಕ್ತ, ಎಲ್ಲೆಡೆ ತುಂಬಿದವನು ಪ್ರವೇಶ ಮಾಡಿದವನು ಯಾರು ಅಂತ ನಾವು ಹೇಳಿದೆವು ವಿಶ್ವನನ್ನು, ಅವನೇ ವಿಷ್ಣು ಅಂತ ಹೇಳಿದ್ದು ಅಂತ. ಗಮ್ಮತ್ತು ಅಂದರೆ ಹಾಗೆ. ಒಳಗೆ ಇರುವ ಸಂಗತಿ ಯಾವುದು ಕೇಳಿದರೆ ಯಾರು ಅಂತ ಹೇಳಲಿಕ್ಕೆ ಹೋಗಬೇಡಿ, ಯಾರೋ ಅಂತ ತಿಳಿಸಬೇಡಿ. ವಿಶ್ವಂ ವಿಷ್ಣು ವಿಶತೀತಿ ವಿಶ್ವಂ, ಒಳಗೆ ಹೋದವನು ಯಾರು ಕೇಳಿದರೆ ವಿಷ್ಣು. ಇದು ವಿಶೇಷ. ವಿಶ್ವಂ ವಿಷ್ಣು, ವಿಶ್ವನು ಯಾರು? ಇದು ದೊಡ್ಡ ಪ್ರಶ್ನೆ. ಒಳಗೆ ಯಾರಿದ್ದಾರೆ? ಒಳಗೆ ದೇವರಿದ್ದಾನೆ. ಅವನನ್ನು ಏನು ಕರಿಬೇಕು? ಅವನನ್ನು ವಿಷ್ಣು ಅಂತ ಕರಿಬೇಕು. ಯಾರು ಹೇಳಿದ್ದು? ಮಹಾಭಾರತದ ಸಾರಭೂತವಾದ ಭಗವಂತನ 1000 ರೂಪಗಳ ಯಾದಿಯಲ್ಲಿನ ವ್ಯವಸ್ಥೆ, ಚಿಂತನೆ ಅಂತ ಒಂದು ಚಿಂತನೆಯ ಕ್ರಮ. ತಮೇವಹಿ ವಿಷ್ಣುಮಾಚಕ್ಷತೆ, ವಿಶ್ವನನ್ನೇ ವಿಷ್ಣು ಅಂತ ಕರೀತಾರೆ. ಅದಕ್ಕೆ ಹೇಳಿದ್ದು ವಿಶ್ವಂ ವಿಷ್ಣು ಅಂದರೆ ವಿಶ್ವನೇ ವಿಷ್ಣು. ಒಳಗೆ ನಿಂತವನು ಯಾರು ಕೇಳಿದ್ದು ಒಂದು ಉತ್ತರ. ವಿಶ್ವನ ಯಾರು ಕೇಳಿದರೆ ಅವನು ವಿಷ್ಣುವೇ ಆಗಿದ್ದಾನೆ. ಎಲ್ಲವೂ ಯಾರು ಕೇಳಿದರೆ ಎಲ್ಲವೂ ದೇವರೇ. ಗೊತ್ತುಂಟು ನಮಗೆ ಯಾಕೆ ಎಂದು ಅರ್ಥ ಆಗಿದೆ. ಅವನನ್ನು ಏನೊಂದು ಗುರುತಿಸ್ತಾರೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಇತಿ. ವಿಷ್ಣುವನ್ನು ಯಾಕೆ ಕರೆದದ್ದು ಕೇಳಿದರೆ ನಮಗೆ ವಿಘ್ನ ಪರಿಹಾರಕ್ಕೆ ಬೇಕಲ್ಲ, ಅದಕ್ಕೆ. ಯಾರವನು ವಿಷ್ಣು? ವಿಘ್ನ ಪರಿಹಾರ ಮಾಡುವ ರೂಪ ಹೇಗಿದೆ? ಅವನು ಬಿಳಿ ಬಟ್ಟೆಯನ್ನು ತೊಟ್ಟಿದ್ದಾನೆ. ಶುಕ್ಲಾಂಬರಧರಂ ವಿಷ್ಣುಂ, ಶ್ವೇತದ್ವೀಪದವನು. ಶಶಿವರ್ಣಂ, ಮೋಕ್ಷಕ್ಕೆ ಉಪಯೋಗಿಯಾಗುವವನು. ಬಿಳಿಯಾದ ಬಣ್ಣವೂ ಉಂಟು ಅವನಿಗೆ. ವಾಸುದೇವ ಸ್ವರೂಪದಲ್ಲಿದ್ದಾನೆ. ಚತುರ್ಭುಜಂ, ಚಕ್ರಶಂಖದ ಪದ್ಮಗಳನ್ನು ಧರಿಸಿದ 4 ಕೈಯವನು.
ಪ್ರಸನ್ನ ವದನಂ, ಬಹಳ ಚಂದವಾದ ಮೋರೆ, ಶುದ್ಧವಾದ ತಿಳಿಯಾದ ಮಂದಹಾಸ ತುಂಬಿದ ಮೋರೆ. ಅಂತಹ ರೀತಿಯಲ್ಲಿ ಅವನನ್ನು ಧ್ಯಾನ ಮಾಡಿದರೆ ಸರ್ವ ವಿಘ್ನೋಪಶಾಂತೆಯೇ, ಎಲ್ಲ ವಿಘ್ನಗಳು ನಿಂತು ಹೋಗ್ತವೆ. ಸರ್ವ ವಿಘ್ನ ಉಪಶಾಂತೆಯೇ, ಇಲ್ಲಿ ಎರಡು ಪ್ರಕಾರ ಉಂಟು. ಸರ್ವ ವಿಘ್ನ ಶಾಂತೆಯೇ, ಸರ್ವ ಉಪವಿಘ್ನ ಶಾಂತೆಯೇ ಅಂತ ಎರಡು ಅರ್ಥ. ವಿಘ್ನಗಳು ಹೋಗಬೇಕು, ಎಲ್ಲ ವಿಘ್ನಗಳು ಹೋಗಬೇಕು, ಎಲ್ಲ ವಿಘ್ನಗಳ ಸಬು ಅಂದರೆ ಉಪವಿಘ್ನಗಳು, ತೊಂದರೆಗಳಿಗೆ ಕಾರಣಗಳು, ಇನ್ನು ಕೆಲವು ತೊಂದರೆಗಳು, ಇವೆಲ್ಲ ಅಡ್ಡಿಗಳು ಆತಂಕಗಳು ಇದ್ದ ಹಾಗೆ, ಇವೆಲ್ಲವೂ ಹೋಗಲಿಕ್ಕೋಸ್ಕರ. ಅದು ಯಾಕೆ ಎರಡು ಪ್ರಕಾರ ಅಂದರೆ ಅದು ರಾಜಸ ಮತ್ತು ತಾಮಸ ಅಂತ ಅರ್ಥ. ವಾಸ್ತವವಾಗಿ ಉಪವಿಘ್ನಗಳೆಲ್ಲ ಅದು ರಾಜಸಗಳು, ಪ್ರಧಾನ ವಿಘ್ನ ಅದು ತಾಮಸ. ವಾಹನವೇ ಕೆಟ್ಟಿದೆ ಹೇಳಿದರೆ ಅದು ಪ್ರಧಾನ ವಿಘ್ನ, ರಸ್ತೆ ಕೆಟ್ಟಿದೆ ಹೇಳಿದರೆ ಅದು ಉಪವಿಘ್ನ. ರಸ್ತೆ ಅದು ಕೆಡುವುದು ಸಹಜ, ಅದನ್ನು ಸರಿ ಮಾಡಿಕೊಂಡು ಹೋಗಲಿಕ್ಕೆ ಬರ್ತದೆ, ಏನಾದರೂ ಆಗ್ಬೋದು. ಆದರೆ ವಾಹನವೇ ಕೆಟ್ಟರೆ ರಸ್ತೆ ಎಷ್ಟು ಚಂದ ಇದ್ದರೂ ಅದನ್ನು ನಾವು ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ವಿಘ್ನಗಳು ಉಪವಿಘ್ನಗಳು, ಹೋಗುವುದು ಎನ್ನುವುದು ಕರ್ಮ, ಅದರಲ್ಲಿ ವಾಹನ ಕೆಟ್ಟಿದೆ ಎನ್ನುವುದು ಮಹಾವಿಘ್ನ, ರಸ್ತೆ ಬದಲಾಗಿದೆ, ರಸ್ತೆ ಹಾಳಾಗಿದೆ ಎನ್ನುವುದು ಉಪವಿಘ್ನ ಆಗ್ತದೆ. ಹಾಗೆ ಸರ್ವವಿಘ್ನೋಪಶಾಂತೆ, ರಾಜಸವಾದ ತಾಮಸವಾದ ಸಕಲ ದುರಿತಗಳ ನಿವೃತ್ತಿಗಾಗಿ ಇದನ್ನು ವಿಷ್ಣು ಚಿಂತನೆಯನ್ನು ನಡೆಸಬೇಕು ಅಂತ ಕ್ರಮ. ಇದು ಅವರು ಅರ್ಥವನ್ನು ಕೊಟ್ಟದ್ದಲ್ಲ, ವಿಷಯವನ್ನು ಹೇಳಿತ್ತು. ವಿಶಿಷ್ಯ ಶಶಿವರ್ಣಂ ಹಿ ವಿಶ್ವಮುಚ್ಯತ್. ಈಗ ವಿಶ್ವನನ್ನು ಚಿಂತನೆ ಮಾಡಲಿಕ್ಕೆ ಹೋದರೆ ವಿಶ್ವಂ ವಿಷ್ಣು ಹೇಳುವಾಗ ವಿಶ್ವನು ಹೇಗಿದ್ದಾನೆ ಕೇಳಿದರೆ, ವಿಶ್ವನು ಬಿಳಿಯಾಗಿದ್ದಾನೆ, ಎಲ್ಲ ಬಣ್ಣಗಳ ವ್ಯವಸ್ಥೆ ಬಿಳಿಯಲ್ಲಿ ಸೇರಿದೆ ಅಂತ ಹೇಳಿ ಹಾಗೆ ಹೇಳುವಂಥದ್ದು ಭಗವಂತನನ್ನು. ಅದು ಹೇಗೆ ಅರ್ಥ ಆಯಿತು ನಿಮಗೆ ಕೇಳಿದರೆ, ಇಲ್ಲಿ ಮೆಲ್ಲಕ್ಕೆ ನೋಡಿ, ವಿಶ್ವ ಎನ್ನುವಲ್ಲಿ ಶಕಾರ ಉಂಟಲ್ಲ, ಆ ಶಕಾರದ ವಾವನ್ನು ಯೋಚನೆ ಮಾಡಿ, ಶವ ಏನಾಯಿತು, ಶಶಿವರ್ಣ. ಈ ಎಲ್ಲ ವ್ಯಾಖ್ಯಾನವನ್ನು ಅವರು ಕೊಟ್ಟ ವ್ಯಾಖ್ಯಾನವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೇ ಕಷ್ಟ ಉಂಟು. ವಿಶಿಷ್ಯ ಶಶಿವರ್ಣಂ ಹಿ ವಿಶ್ವಮುಚ್ಯತೆ. ವ ಶಬ್ದವು, ಶ ಎನ್ನುವುದು ಶಶಿ, ವ ಎನ್ನುವುದು ವರ್ಣ. ನೋಡಿ, ವಿಶ್ವ ಶಬ್ದವು, ಈಗ ವಿಶ್ವ ಶಬ್ದಕ್ಕೊಂದು ಹೊಸ ಅರ್ಥ ಆಯಿತು. ಈಗ ವಿಷ್ಣು ಶಬ್ದ ಬರಲಿಕ್ಕೆ ಹೋಗಿ ನಮಗೆ ಶುಕ್ಲಾಂಬರಧರಂ ವಿಷ್ಣು ಹೇಳಲಿಕ್ಕೆ ಹೋಗಿ, ಅದು ಪುರಾಣದ್ದು, ಪದ್ಮಪುರಾಣದ ಶ್ಲೋಕ, ಅದನ್ನು ಹಿಂದಿನವರು ಚಿಂತನೆ ಮಾಡಿದ್ದಾರೆ. ಶುಕ್ಲಾಂಬರಧರಂ ವಿಷ್ಣು ಶಬ್ದವನ್ನು ಗಣಪತಿಗೆ ಅರ್ಥ ಅಂತ ಹೇಳಿಕೊಂಡು ಗಲಾಟೆ ಮಾಡಿದವರಿದ್ದಾರೆ. ಅದಕ್ಕೆಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಉತ್ತರ ಕೊಟ್ಟಿದ್ದೇನೆ. ಹಿಂದಿನವರು ಅದನ್ನು ಗುರುತಿಸಿದ ವಿಧಾನಗಳನ್ನು, ಆಚಾರ್ಯ ಮಧ್ವರಿಗಿಂತ ಮೊದಲು ಅದರ ವಿಧಾನಗಳನ್ನೆಲ್ಲ ಅಲ್ಲಿ ಹಾಕಿದ್ದೇನೆ. ಹಾಗೆ ವಿಶಿಷ್ಯ ಶಶಿವರ್ಣಂ ಹಿ ವಿಶ್ವಮುಚ್ಯತೆ. ಇಲ್ಲಿ ಒಂದು ವಿಶೇಷಾಂಶ ಏನು ಕೇಳಿದರೆ, ಅಥಾಪಿ ಪುರುಷೋತ್ತಮ ಇತಿ ಪುಂಪದೇನಾಹ ವಿಷ್ಣು ರೀತಿ. ವಿಶ್ವಂ ವಿಷ್ಣು ಅನ್ನುವುದನ್ನು ಒಂದು ಪುಲ್ಲಿಂಗ ಒಂದು ನಪುಂಸಲಿಂಗ ಉಂಟು ಹೇಳಿದರೆ, ಹೌದು, ಅವನು ಪುರುಷ ಸೂಕ್ತ ಪ್ರತಿಪಾದ್ಯನೇ, ಸಹಸ್ರಶೀರ್ಷ ಪುರುಷ ಎನ್ನುವುದು ದೊಡ್ಡ ಸಂಗತಿ. ಅವನು ಪುರುಷ, ಅವನಲ್ಲಿ ಪುರುಷತ್ವ ಇದೆ, ಪುರುಷೋತ್ತಮತ್ವ ಇದೆ ಅಂತ ಚಿಂತನೆ ಮಾಡಲಿಕ್ಕೆ ಪುಲ್ಲಿಂಗದಲ್ಲಿ ವಿಷ್ಣು ಶಬ್ದವನ್ನು ಕೊಟ್ಟರು ಅಂತ ಹೇಳ್ತಾರೆ. ಹಿಂದೆ ಅದರ ಚಿಂತನೆ ಬಂದಿದೆ. ಇಲ್ಲಿ ಶಶಿವರ್ಣ ಶಬ್ದದಲ್ಲಿ ಶಶಿಂ, ಈಗ ಅರ್ಥ ಮಾಡೋದಾದರೆ ವಿಶ್ವ ಶಬ್ದಕ್ಕೆ ಮತ್ತು ವಿಷ್ಣು ಶಬ್ದಕ್ಕೆ, ಶಶಿಯೇ ಶಶಿಯನ್ನು ರೂಪಿಸಿದವನು ಅಂತ, ಅವನನ್ನು ವರ್ಣಯತಿಯಿಂದ ರೂಪಯತಿ ಅಂತ. ಯಚ್ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿದ್ಧಿಮಾಮಕಂ. ಸೂರ್ಯನಲ್ಲಿ ಮಾತ್ರ ಅಲ್ಲ, ಚಂದ್ರನಲ್ಲಿಯೂ ನನ್ನ ತೇಜಸ್ಸಿದೆ ಅಂತ ಹೇಳಿದವ. ಅಷ್ಟೇ ಅಲ್ಲದೆ ಗಾಮಾವಿಶ್ಯಚ ಭೂತಾನಿ ಧಾರಯಾಮಿ ಅಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವ. ಚಂದ್ರನಾಗಿಕೊಂಡು ನಾನು ಬೆಳಕಿನಲ್ಲಿ ಸೂರ್ಯನಲ್ಲಿ ಬೆಳಗಿಸುವಂತೆ ರಾತ್ರಿಯಲ್ಲಿ ಚಂದ್ರನಲ್ಲಿಯೂ ನೆಲಗಳಿಗೆ ನಾನು ಪುಷ್ಟಿಯನ್ನು ಕೊಡುತ್ತೇನೆ ಅಂತಾನೆ. ಗಾಮಾವಿಶ್ಯಚ ಭೂತಾನಿ ಧಾರಯಾಮಿ ಅಹಮೋಜಸ ಪುಷ್ಣಾಮಿ ಚ ಔಷಧೀ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕ. ಅಂದರೆ ಚಂದ್ರ ಬಂದರೆ ನೆಲಕ್ಕೆ ಖುಷಿ ಆಗ್ತದೆ, ಜೊತೆಯಲ್ಲಿ ಮರಗಿಡಗಳಿಗೂ. ಆದ್ದರಿಂದ ಔಷಧಿಗಳ ಒಡೆಯನು ಅವನು ಚಂದ್ರನೂ ಆಗಿದ್ದಾನೆ. ಹಾಗೆ ಮತ್ತೆ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಸಹ ಬಹಳ ದೊಡ್ಡ ಮಟ್ಟಿನಲ್ಲಿ ಹಗಲು ರಾತ್ರಿಯಲ್ಲಿ ನಮ್ಮ ಎಲ್ಲ ಒಳಗೆ ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ಚಂದ್ರ, ಹೊರಗಿನ ದೇಹದಲ್ಲಿ ಸೂರ್ಯ ಚಂದ್ರರ ಸಮಾವೇಶ ಭಾರಿ ಜೋರಿದೆ. ಹಾಗೆ ಬಹಳ ಅದ್ಭುತವಾಗಿ ಗಾಯತ್ರಿ ಪ್ರತಿಪಾದ್ಯನಾದ ಸೂರ್ಯನಂತೆ ಈ ಲೋಕದಲ್ಲಿ ಪ್ರತಿಪಾದ್ಯನಾಗಿ ಸೂರ್ಯನ ಕಿರಣಗಳನ್ನು ಅನುಭವಿಸಿಕೊಂಡು ಉಪಯೋಗಿಸಿಕೊಂಡು ಮತ್ತೆ ರಾತ್ರಿ ಬೆಳಗಿಸುವ ಚಂದ್ರನಾಗಿ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಒಂದು ಅರ್ಥ ಬರೆಯುವುದಾದರೆ, ಅಥಚ ವಿಷ್ಣುರ್ ವಿಷ್ಣು ಮುಚ್ಯತೆ. ಚಿಂತನೆಯನ್ನು ಕೊಡುವುದವರು
ವಿಷ್ಣು ಶಬ್ದವನ್ನು ವಿಷಣು ಅಂತ ಮಾಡಿ ಅಕ್ಷರವನ್ನು ಬಿಡಿಸಿ ಹೇಳಬೇಕು. ಇದು ಯಾಕೆ ಕೇಳಿದರೆ ಷಡಕ್ಷರೋ ಹಿ ವಿಷ್ಣು ಮಂತ್ರ, ವಿಷ್ಣು ಮಂತ್ರ 6 ಅಕ್ಷರದ್ದು ಅಂತ ಹೇಳಿದ್ದಾರೆ. ಪ್ರಧಾನವಾಗಿ ವಿಷ್ಣು ಮಂತ್ರವನ್ನು ನಾವು 6 ಅಕ್ಷರದಲ್ಲಿ ಚಿಂತನೆ ಮಾಡಲಿಕ್ಕೆ, ವಿಷ್ಣು ಷಡಕ್ಷರ ಮಂತ್ರ ಎನ್ನುವುದು ಅಷ್ಟ ಮಹಾಮಂತ್ರದಲ್ಲಿ ಸೇರ್ತದೆ. ಹಾಗೆ ಹೇಳುವುದು ಹೇಗೆಂದರೆ ವಿಷಣವೇ ನಮಃ ಅಂತ ಕ್ಷಣವನ್ನು ವ್ಯತ್ಯಾಸ ಮಾಡಿ ಬಿಡಿಸಿ ಹೇಳಲಿಕ್ಕೆ, ವಿಷ್ಣವೇ ನಮಃ ಅಲ್ಲ ವಿಷಣವೇ ನಮಃ ಅಂತ ಸ್ವಲ್ಪ ಹೇಳುವಾಗ. ಆದ್ದರಿಂದ 6 ಅಕ್ಷರದ ವಿಷ್ಣು ಮಂತ್ರ ಆದ್ದರಿಂದ ಇಲ್ಲಿ ವಿಷಣು ಎನ್ನುವುದನ್ನು ಅರ್ಥ ಮಾಡಲಿಕ್ಕೆ ಉಂಟು ಅಂತ ಹೇಳಿ ಅದಕ್ಕೊಂದು ಅರ್ಥ ಹೇಳ್ತಾರೆ. ವಿಷಣು ಅಂದರೆ ವಿಷಂನು ಅಂತ, ವಿಷವನ್ನು ನುದತೆ ಅಂತ ಅರ್ಥ. ಸಂಸಾರ ವಿಷಂ ನುದತೀತಿ ವಿಷಣು ವಿಷ್ಣು. ವಿಷ ಯಾವುದನ್ನು ವಿಷಂ ತೆಗೆಯುತ್ತಾನೆ ಎನ್ನುವುದು ಒಂದು ಅರ್ಥ. ಅದನ್ನು ನೀವು 14ನೇ ಅರ್ಥವಾಗಿ ಮಾಡಿ, ವಿಷವನ್ನು ತೆಗೆಯುತ್ತಾನೆ. ಯಾಕೆ ರೀ ವಿಷವನ್ನು ತೆಗೆಯುತ್ತಾನೆ? ಇದೆಲ್ಲ ಆಚಾರ್ಯ ಇಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ, ನಾವು ಚಿಂತನೆ ಮಾಡಬೇಕಾದ್ದು. ಮೊದಲು ವಿಶ್ವಂ ಅಂತಲ್ಲ, ವಿಶ್ವಂ ಬಂದಾಗ ಗರುಡನ ಮೇಲೆ ಹೋಗುವುದು ಅಂತ ಬಂತಾ ಇಲ್ವಾ? ವಿನಾಶ್ವಯತೆ ಅಂತೇಳಿ ಗರುಡನ ಮೇಲೆ ಹೋಗುವುದಷ್ಟೇ ಅಲ್ಲ, ಗರುಡನನ್ನು ಹೋಗಿಸುವವನು ಅವನು ಎನ್ನುವ ಅರ್ಥವನ್ನು ಮಾಡಬೇಕು ನಾವಲ್ಲಿ. ಗರುಡನಿಗೆ ಗಮನ ಕೊಟ್ಟವನು ಅವನು. ವಿಹಿ ಶ್ವಯತೆ ಅಸ್ಮಾದಿತಿ ಅಂತ ವಿಗ್ರಹ ಮಾಡೋದಾದರೆ ಗರುಡನು ಯಾರಿಂದಾಗಿ ಸಂಚರಣಶೀಲ ಆಗ್ತಾನೋ ಅವನು ಅಂತ. ಈಗ ಗರುಡನ ಮೇಲೆ ಬಂದ ವಿಶ್ವನು ವಿಷ್ಣು ಆಗಿದ್ದಾನೆ, ವಿಷವನ್ನು ತೆಗಿತಾನೆ. ಎಷ್ಟು ಜನ ಆಯಿತು ನೋಡಿ. ಗರುಡ ಬಂದರೆ ಆದರೆ ವಿಶ್ವಂ ವಿಷ್ಣು ವಿಶ್ವಂ ವಿಷ್ಣು ವಿಶ್ವಂ ವಿಷ್ಣು ಹೇಳಿದರೆ ವಿಷ ದೋಷ ಹೋಗ್ತದೆ ಗರುಡನ ಮೇಲೆ ಬಂದ ಭಗವಂತನಿಂದಾಗಿ. ಆಚಾರ್ಯರ ಅರ್ಥ ಹೇಳ್ತಾರೆ, ಈಗ ಖಾಲಿ ಗರುಡನ ಮೇಲೆದ್ದು ಬಂದ ಹಾವಿನ ವಿಷ ಹೋಗುವುದಷ್ಟೇ ಅಲ್ಲ, ಸಂಸಾರ ಎನ್ನುವುದೇ ದೊಡ್ಡ ಹೆಬ್ಬಾವು, ಅದರ ವಿಷಯ. ಸಂಸಾರ ಸರ್ಪದಷ್ಟಂ ವಿಷ್ಣುರಾತಂ ಅಮು ಮುಚತ್ ಅಂತ ಹೇಳ್ತಾರೆ. ತಕ್ಷಕ ಕಚ್ಚಿ ವಿಷ್ಣುರಾತ್ ಇವನಿಗೆ ಪರೀಕ್ಷಿತನಿಗೆ ಸಾವು ಬರ್ತದೆ ಅಂದಾಗ, ಶುಕ ಅಲ್ಲೇ ಇದ್ದಾಗ, ನೀಲಕಂಠವ ಇದ್ದಾಗ ಹಾವಿನ ವಿಷವನ್ನು ತೆಗಿಬಹುದಲ್ಲ ಕೇಳಿದರೆ, ಅಯ್ಯೋ ದೇವರೇ, ಸಂಸಾರ ದೊಡ್ಡ ಹೆಬ್ಬಾವು ಕಚ್ಚುವುದನ್ನು ತಪ್ಪಿಸಿಬಿಟ್ರು ಪರೀಕ್ಷಿತನಿಗೆ, ಇನ್ನು ಸಂಸಾರಕ್ಕೆ ಬರಲಿಲ್ಲವ, ಪರ್ಮನೆಂಟ್ ಮುಕ್ತನಾಗಿ ಹೋದ ಅನ್ನುವ ಅರ್ಥವನ್ನು ತೋರಿಸಿಕೊಟ್ರಲ್ಲಿ. ಸಂಸಾರ ಸರ್ಪದಷ್ಟಂ ಯೋ ವಿಷ್ಣುರಾತ ಮಮು ಮುಚದು ಅಂತ. ಶಿವ ಅಲ್ಲಿ ಸರ್ಪಭೂಷಣನಾಗಿ ನೀಲಕಂಠನಾಗಿ ನಿಂತವ, ವಿಷ ತೆಗಿಲಿಲ್ಲಲ್ಲ, ಸಂಸಾರ ವಿಷವನ್ನೇ ತೆಗೆದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಭಾರಿ ದೊಡ್ಡದು. ಅದಕ್ಕೆ ಅವನು ವಿಷ್ಣುರಾತ ಹೆಸರವನಿಗೆ. ವಿಶ್ವಂ ವಿಷ್ಣು. ಪರೀಕ್ಷಿತನಿಗೊಂದು ಹೆಸರು ವಿಷ್ಣುರಾತ ಅಂತ. ಎಷ್ಟೋ ಜನರಿಗೆ ಭಾಗವತ ಹೇಳುವವರಿಗೆ ಗೊತ್ತಿಲ್ಲ, ಅವರಿಗೆ ಎಲ್ಲಿ ಪಾಠ ಆಗಿರ್ತದೆ ಬಿಡಿ. ಈಗ ಎಲ್ಲರೂ ಹೇಳುವುದೇ ಅನುವಾದ ಇದ್ದರೆ ಆಯ್ತಲ್ಲ ಅಂತ, ಇರಲಿ ಬಿಡಿ. ಹಾಗಾಗಿ ಸಂಸಾರ ವಿಷಂ ನುದತೀತಿ ಎನ್ನುವುದು ಈಗ ಒಂದು ಅರ್ಥ, ವಿಷ ಮತ್ತು ಸಂಸಾರ ವಿಷ 15 ಅರ್ಥ ಆಗ್ತಾ ಇಲ್ಲಿಗೆ. ಆನಂತರ ಒಂದು ಅರ್ಥ ಕೊಡ್ತಾರೆ ಇಲ್ಲಿ. ಇನ್ನೊಂದು ವಿಷಯ ಯಾವುದು ಗೊತ್ತುಂಟ? ಜ್ಞಾನದಲ್ಲಿ ಸಂಶಯ ವಿಷ. ಓದಲಿಕ್ಕೆ ಹೋಗುವಾಗ ಪ್ರತಿಯೊಬ್ಬರಿಗಾಗಿ ಈಗ 1 ಗಂಟೆ ಪುರುಸೋತುಂಟು, ಈಗ ಓದುವುದಾ ಮಲಗುವುದಾ ಸಂಶಯ. ಇನ್ನು ಕೆಲವರಿಗೆ ಮಲಗುವುದಾ ಓಡುವುದಿರೋದು ಆಡುವುದಾ, ಹೀಗೆ ಮಾತಾಡುವುದಾ, ಪಟ್ಟಾಂಗ ಮಾಡುವುದಾ, ಪೇಟೆ ಹೋಗಿ ಬರುವುದಾ, ಹೀಗೆ ಸಂಶಯದಲ್ಲಿ ಒಂದು ನಡೆಯುವುದಿಲ್ಲ. ಅಷ್ಟೊತ್ತಿನಲ್ಲಿ ಅರ್ಧ ಅದು ಆಗ್ತದೆ, ಅರ್ಧ ದಾರಿ ಹೋಗ್ತಾನೆ, ಬೇಡ ಓದಲಿಕ್ಕೆ ಬರುವಂತ ಹಿಂದೆ ಬರ್ತಾನೆ, ಆಗ ಪುರುಸೋತಾಯ್ತಲ್ಲ ಅಂತ ಮಲಗಿ ಬಿಡ್ತಾನೆ. ಹೀಗೆ ನಮ್ಮದು ಸಂಶಯ ವಿಷವನ್ನು ತೆಗೆಯುತ್ತಾನೆ ಎನ್ನುವುದು ದೊಡ್ಡ ಅರ್ಥ ಇಲ್ಲಿ. ಅದನ್ನು ಕೂಡಿಸಿಕೊಂಡ್ರೆ ಸಂಸಾರ ವಿಷಂ ಸಂಶಯ ವಿಷಂ ನುದತೀತಿ ವಿಷ್ಣು. ಇನ್ನೂ ಒಂದು ಅರ್ಥ, ವಿಂ ವಿದ್ಯಾಂ ಆತ್ಮಾನಂ ವಾ ಸನೋತೀತಿ ಚ. ಇನ್ನೊಂದು ಅರ್ಥ ಕೊಟ್ಟರು, ವಿಂ ಸನೋತಿ. ಈಗ ಇನ್ನೊಂದು ಧಾತು ಷಣುದಾನೆ ಅಂತ 2 ಅಕ್ಷರ ಕಡೆತ್ತು. ಷಣುದಾನೆಯನ್ನು ಕೊಡುವುದು ಅಂತ ಅರ್ಥ. ಇಲ್ಲಿ ಅವರು ಬರೀಲಿಲ್ಲ ಷಣುದಾನೆ ಅಂತ ಅರ್ಥ ಇದೆ ಅಲ್ಲ, ಇದು ಧಾತುಪಾಠ ಇದೆ ಅಂತ. ಅದುವೇ ನುದ ಧಾತುವಿನ ಧಾತುಪಾಠವನ್ನು ಬರೀಲಿಕ್ಕೆ ಹೋಗಲಿಲ್ಲ, ನೋದನ ಮಾಡುವಂಥದ್ದನ್ನು. ಹಾಗಾಗಿ ವಿಂ ಸನೋತಿ, ವಿಮ್ ಕೊಡ್ತಾನೆ ಅಂದರೆ ಏನರ್ಥ? ವಿಮ್ ಅಂದರೆ ಪಾತ್ರೆ ತೊಳಿಲಿಕ್ಕೆ ನಮಗೇನು ಪೌಡರ್ ಕೊಡ್ತಾನೆ ಅಂತ ಅರ್ಥ ಅಲ್ಲ. ವಿಮ್ ಕೊಡ್ತಾನೆ ಅಂದರೆ ವಿದ್ಯಾಂ ಕೊಡ್ತಾನೆ ಅಂತ ಅರ್ಥ. ಅದು ಏಕದೇಶ. ವಿದ್ಯಾಂ ಸನೋತಿ ಅಂತ ವಿಷ್ಣು ಶಬ್ದಕ್ಕೆ ಅರ್ಥ. ಇನ್ನೊಂದು ವಿದ್ಯೆ ಮಾತ್ರ ಅಲ್ಲ, ವಿಮ್ ಅಂದರೆ ವಿಪಕ್ಷಿ ಪರಮಾತ್ಮನೋ, ವಿ ಅಂದರೆ ದೇವರಲ್ವ ಅರ್ಥ, ವಿಷ್ಣು ಅಲ್ವ? ಹೌದು, ವಿಷ್ಣುಂ ಸನೋತಿ ಅಂತಲೇ. ವಿಷ್ಣುಂ ಸನೋತಿ, ವಿಷ್ಣು ಅಂದರೆ ಯಾವುದೋ ವಿಷ್ಣು ಅನ್ನಲ್ಲ, ತನ್ನನ್ನೇ. ಆತ್ಮ ನಮ್ಮ ಆಚಾರ್ಯ ಬರೀತಾರೆ ನೋಡಿ, ಎಷ್ಟೆಲ್ಲ ವ್ಯಾಖ್ಯಾನಕ್ಕೆ ಅರ್ಥ ಮಾಡಲಿಕ್ಕೆ ನೋಡಿ. ವಿಷ್ಣುಂ ಆತ್ಮಾನಂ, ತನ್ನನ್ನು ಸಹ ಕೊಡ್ತಾನೆ. ಇಲ್ಲಿ ಆತ್ಮಶಬ್ದ ಪ್ರಯೋಗ ಮಾಡುವ ಮೂಲಕ ಆಚಾರ್ಯರು ತನ್ನನ್ನು ಹೇಳುವಲ್ಲಿ ತನ್ನ ಸ್ವರೂಪದ ಉದ್ಧಾರವನ್ನು ಮಾಡ್ತಾನೆ ಎನ್ನುವ ಅರ್ಥವೂ ಬರುವಾಗೆ ಮಾಡ್ತಾನೆ. ಪ್ರತಿ ಜೀವನಿಗೆ ಸಂಬಂಧಪಟ್ಟಂತೆ ಅರ್ಥ ಮಾಡಲಿಕ್ಕೂ ಇಲ್ಲಿ ಚಾನ್ಸ್ ಇದೆ. ಹೀಗಾಗಿ ಬಹಳ ಅರ್ಥಗಳು 15-16 ಅರ್ಥಗಳು ಇಲ್ಲಿ ಬಂದಿವೆ, ಅದಕ್ಕೂ ಜಾಸ್ತಿ ಬಂದಿದೆ. ನಾನು ಕೆಲವು 4-6 ಅರ್ಥಗಳನ್ನು ಹೇಳಿದ್ದೇನೆ. ಇನ್ನು ಆಚಾರ್ಯರು ಹೇಳ್ತಾರೆ ಅಧಿಕ ಉಪರಿ ಅಂತ.
ಇನ್ನು ಮುಂದಕ್ಕೆ ಅಂತ, ಇನ್ನು ಎಲ್ಲಿ ಮುಂದಕ್ಕೆ 259ನೇ ನಾಮದಲ್ಲಿ ಮತ್ತು 661ರಲ್ಲಿ ಅಂತ. ಹಾಗಾಗಿ ಮುಂದಕ್ಕೆ ಏನು ಹೇಳ್ತಾರೆ ಎನ್ನುವುದನ್ನು ನಾವು ಹಿಂದಕ್ಕೆ ನೋಡಿಬಿಟ್ರೆ, ಮಗದೊಂದು ಪ್ರವಚನದಲ್ಲಿ ಕೇಳಿಬಿಟ್ರೆ ಹಿಂದೆ ಮುಂದೆ ನೋಡುವುದನ್ನು ಮತ್ತೆ ತಪ್ಪಿಸಿಕೊಂಡಾಗೆ ಆಗ್ತದೆ ಎನ್ನುವ ನೆಲೆಯಲ್ಲಿ ಮತ್ತೆ ಸೇರುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.